ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಐತಿಹಾಸಿಕ ಗೆಲುವಿನ ನಗೆ ಬೀರುವ ಮೂಲಕ ಬಿಜೆಪಿ ಬಲಿಷ್ಠ ಅಭ್ಯರ್ಥಿಗಳ ವಿರುದ್ಧ ಜಯಗಳಿಸಿದ ಕಾಂಗ್ರೆಸ್ ಅಭ್ಯರ್ಥಿಗಳು. ಪ್ರಕೃತಿ ಪರಿಸರ ಉಳಿದರೆ ಮಾತ್ರ ನಾವು ಉಳಿಯಲು ಸಾಧ್ಯ, ಈಶ್ವರ್ ಖಂಡ್ರೆ. ಕ್ರೈಸ್ತ ಸಮುದಾಯದ ಮುಖಂಡ, ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸ್ಟ್ಯಾನಿ ಪಿಂಟೋ ಮೇಲೆ ದುಷ್ಕರ್ಮಿಗಳ ಹಲ್ಲೆ. ಸುದ್ದಿಯ ವಿವರಗಳು. ಹುಣಸಿಗೆ ಐತಿಹಾಸಿಕ ಗೆಲುವಿನ ನಗೆ ಬೀರುವ ಮೂಲಕ ಬಿಜೆಪಿ ಬಲಿಷ್ಠ ಅಭ್ಯರ್ಥಿಗಳ ವಿರುದ್ಧ ಜಯಗಳಿಸಿದ ಕಾಂಗ್ರೆಸ್ ಅಭ್ಯರ್ಥಿಗಳು. 27ರಂದು ನಡೆದ ಪಟ್ಟಣ ಪಂಚಾಯತಿ ಚುನಾವಣೆಯ ಫಲಿತಾಂಶ ಇಂದು ಪ್ರಕಟವಾಗಿದ್ದು 14 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸುವ ಮೂಲಕ ಸ್ಪಷ್ಟ ಬಹುಮತ ಪಡೆದು ಅಧಿಕಾರದ ಗದ್ದುಗೆ ಏರಲು ತಯಾರಾಗಿದೆ. ತೀವ್ರ ಕುತೂಹಲ ಮೂಡಿಸಿದ್ದ ಈ ಚುನಾವಣಾ ಫಲಿತಾಂಶದತ್ತ ಜನತೆ ಕಣ್ಣು ನೆಟ್ಟಿತ್ತು. ಹುಣಸಗಿ ಪಟ್ಟಣವು ತಾಲೂಕಾ ಕೇಂದ್ರವಾದ ಬಳಿಕ ಮೊದಲ ಚುನಾವಣೆ ಇದಾಗಿದ್ದು 16 ವಾರ್ಡ್ಗಳ ಪೈಕಿ 14 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದೆ. ಪಟ್ಟಣದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ಮತ ಎಣಿಕೆಯಲ್ಲಿ ಕ್ಷಣಕ್ಕೂ ಕುತೂಹಲ ಮೂಡಿದ್ದು, ಗೆದ್ದ ಅಭ್ಯರ್ಥಿಗಳು ತಮ್ಮ ಬೆಂಬಲಿಗರೊಂದಿಗೆ ಸಂಭ್ರಮಾಚರಣೆ ಮಾಡಿದರೆ, ಇತ್ತ ಸೋತ ಅಭ್ಯರ್ಥಿಗಳು ಮನೆಯ ಕಡೆ ಮುಖ ಮಾಡುತ್ತಿದ್ದ ದೃಶ್ಯ ಕಂಡು ಬಂದಿತು. ಕೆಲವು ವಾರ್ಡ್ಗಳಲ್ಲಿ ಕುತೂಹಲ ಮೂಡಿದ್ದು, ಗೆದ್ದ ಅಭ್ಯರ್ಥಿಗಳು ತಮ್ಮ ಬೆಂಬಲಿಗರೊಂದಿಗೆ ಸಂಭ್ರಮಾಚರಣೆ ಮಾಡಿದರೆ, ಇತ್ತ ಸೋತ ಅಭ್ಯರ್ಥಿಗಳು ಮನೆಯ ಕಡೆ ಮುಖ ಮಾಡುತ್ತಿದ್ದ ದೃಶ್ಯ ಕಂಡು ಬಂದಿತ್ತು. ಕೆಲವು ವಾರ್ಡ್ಗಳಲ್ಲಿ ಈ ಬಾರಿ ಅಚ್ಚರಿಯ ಫಲಿತಾಂಶ ಹೊರಹೊಮ್ಮಿದೆ. ಒಟ್ಟು 16 ವಾರ್ಡ್ಗಳ ಪೈಕಿ 14 ವಾರ್ಡ್ಗಳು ಕಾಂಗ್ರೆಸ್ ಪಾಲಾಗಿದ್ದು, ಕೇವಲ 6 ಸ್ಥಾನಗಳು ಮಾತ್ರ ಬಿಜೆಪಿಯ ಪಾಲಾಗಿದೆ. ವಿಜಯೋತ್ಸವ ಸಂಭ್ರಮ. ನೂತನ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ದಂಡೆ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಹುಣಸಗಿ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಿಂದ ಭರ್ಜರಿ ರೋಡ್ ಶೋ ಮಾಡುವುದರ ಮೂಲಕ ಆರಂಭವಾದ ಮೆರವಣಿಗೆ ಯುವಿ ರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತ ಸೇರಿದಂತೆ ಪಟ್ಟಣದ ಪ್ರಮುಖ ವೃತ್ತಗಳೊಂದಿಗೆ ಚಲ್ಲಾಸಿಂಹ ಸ್ವಾಮಿ ವೃತ್ತ ತಲುಪಿತು. ಬೀದರ್. ಪ್ರಕೃತಿ ಪರಿಸರ ಉಳಿದರೆ ಮಾತ್ರ ನಾವು ಉಳಿಯಲು ಸಾಧ್ಯ. ಆದರೆ ಬೇಲೂರು ತಾಲೂಕಾ ನಂದಗೌಡನಹಳ್ಳಿಯಲ್ಲಿ 126ಕ್ಕೂ ಹೆಚ್ಚು ಮರಗಳನ್ನು ಅಕ್ರಮವಾಗಿ ಕಡಿಯಲಾಗಿದೆ. ಇದರಲ್ಲಿ 50-60 ವರ್ಷದಲ್ಲಿ ಬೃಹತ್ ಹಳೆಯ ಮರಗಳು ಇವೆ. ಈ ರೀತಿ ಸ್ವಾರ್ಥಕ್ಕಾಗಿ ಯಾರ ಮರ ಕಡಿದರೂ ಅದು ಅಪರಾಧ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವೃಕ್ಷ ಸಂರಕ್ಷಣಾ ಕಾಯ್ದೆಯಡಿ ಸರ್ಕಾರಿ ಜಾಗದಲ್ಲಿ ಆಗಲಿ ಪಟ್ಟ ಜಮೀನಿನಲ್ಲೇ ಆಗಲಿ ಅನುಮತಿ ಪಡೆಯದೆ ಅಕ್ರಮವಾಗಿ ಮರ ಕಡಿಯುವುದು ಅಪರಾಧ. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ. ನಾನು ಯಾರ ಹೆಸರು ಹೇಳಲು ಇಚ್ಛಿಸುವುದಿಲ್ಲ. ಆದರೆ ವಿಕ್ರಮ್ ಸಿಂಹ ಎಂಬುವವರು ಶುಂಠಿ ಬೆಳೆಯಲು ಸದರಿ ಪ್ರಶ್ನಿತ ಜಮೀನಿನ ಕರಾರು ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರನ್ನು ವಶಕ್ಕೆ ಪಡೆದು ಪ್ರಶ್ನಿಸುವುದು ಅಗತ್ಯವೆಂದು ಮನಗಂಡು ತನಿಖಾಧಿಕಾರಿಗಳು ಅವರನ್ನು ಬಂಧಿಸಿದ್ದಾರೆ ಎಂದು ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಈ ಪ್ರಕರಣದಲ್ಲಿ ತಹಸೀಲ್ದಾರ್ ಅವರು ಪ್ರಕರಣ ಬೆಳಕಿಗೆ ತಂದಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಯ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಕ್ಷಿಪ್ರವಾಗಿ ಕ್ರಮ ವಹಿಸುವುದ ಮತ್ತು ನಿಯಮಾನುಸಾರ ಕ್ರಮ ಕೈಗೊಳ್ಳದೆ ಕರ್ತವ್ಯ ಲೋಪ ಎಸಗಿರುವ ಆರೋಪದಡಿ 5 ಅಧಿಕಾರಿ ಸಿಬ್ಬಂದಿಗಳನ್ನು ಈಗಾಗಲೇ ಅಮಾನತು ಮಾಡಲಾಗಿದೆ ಎಂದು ತಿಳಿಸಿದರು. ಜಮೀನಲ್ಲಿ 126 ಮರಗಳು ಅಕ್ರಮವಾಗಿ ಕಡಿದು ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ದೂರುಗಳ ಆಧಾರದ ಮೇಲೆ ತನಿಖೆ ಪ್ರಾರಂಭ ಆಯಿತು. ಈ ತನಿಖೆಯಲ್ಲಿ ಒಬ್ಬರು ಈ ಜಮೀನನ್ನು ಕರಾರು ಮಾಡಿಕೊಂಡು ಶುಂಠಿ ಬೆಳಿತೀವಿ ಅಂತೇಳಿ ಹೇಳಿ ಇವತ್ತು ಅಲ್ಲಿ ಅವರ ಜನರಿಂದ ಮರ ಕಡಿಸಿ ಇವತ್ತು ಮರಗಳತನ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ಇವತ್ತು ನಮ್ಮ ಅಧಿಕಾರಿಗಳು ಒಂದು ಕೇಸನ್ನು ಕಟ್ಲೆ ದರ್ಜು ಮಾಡಿದ್ದಾರೆ. ಅದರ ಅಡಿಯಲ್ಲಿ ತನಿಖೆ ನಡೀತಾ ಇದೆ. ಈ ತನಿಖೆಯಲ್ಲಿ ಯಾರಿದ್ದಾರೆ ಅಂತೇಳಿ ಹೇಳಿ ಅವರಿಗೆ ಬಂಧನ ಕಾರ್ಯ ನಡೀತಾ ಇದೆ. ಹೀಗಾಗಿ ಕಾನೂನು ರೀತಿಯ ಕ್ರಮ ಆಗ್ತದೆ. ಸರ್ಕಾರ ಈ ಪ್ರಕರಣ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಒಂದು ಕಡೆ ನಾನು ಮಂತ್ರಿ ಆದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ 5 ಕೋಟಿ ಸಸಿ ನೆಟ್ಟಿದ್ದೇವೆ. ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹೀಗಾಗಿ ಒಂದು ಕಡೆ ನಾವು ಮರ ಬೆಳೆಸ್ತಾ ಇದ್ದೀವಿ, ಇನ್ನೊಂದು ಕಡೆ ಮರಗಳತನ ನಡೀತಾ ಇರ್ತಕ್ಕಂಥದ್ದು ಇದು ಅಕ್ಷಮ್ಯ, ಇದೊಂದು ಅಪರಾಧ. ಇದರಲ್ಲಿ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ನೀವು ಹೇಳಿದ್ರಿ ಈಗ ಪ್ರಭಾವಿಗಳ ಮೇಲೆ ಏನು ಕ್ರಮ ಆಗಲ್ಲ ಅಂತ ಹೇಳಿ. ಕಾನೂನು ಎದುರುಗಡೆ
ಯಾರು ಪ್ರಭಾವಿ, ಯಾರು ಸಾಮಾನ್ಯ, ಬೇರೆ ಬೇರೆ ಕಾನೂನು ಇದೆಯಾ? ಕಾನೂನು ಎಲ್ರಿಗೂ ಒಂದೇ ಇದೆ. ಆ ನೆಲದ ಕಾನೂನು ಪ್ರಕಾರ ಕ್ರಮ ಆಗ್ತಾ ಇದೆ. ಬಂಧನ ಆಗಿದೆ ಸರ್. ಹಿಂದೆ ಮಾಹಿತಿ ಇತ್ತು ಸರ್ ಇದ್ರ ಬಗ್ಗೆ ಏನಾದ್ರು? ಈಗ ಪ್ರತಾಪ್ ಸಿಂಹ ಸೋದರ ನೋಡಿ, ನಾವು ಸರ್ಕಾರದಲ್ಲಿ ಅರಣ್ಯ ಮಂತ್ರಿಯಾಗಿ ಕಾನೂನು ರೀತಿಯ ಕ್ರಮ ಜರುಗಿಸಿ ಅನ್ನುವಂಥದ್ದು ಮಾತ್ರ ನಾವು ಹೇಳಿದ್ದೇವೆ. ಇವತ್ತು ತನಿಖೆಯಲ್ಲಿ ಯಾರು ಹಸ್ತಕ್ಷೇಪ ಮಾಡೋದಿಲ್ಲ. ಅರಣ್ಯಾಧಿಕಾರಿಗಳು ತನಿಖಾ ಏನು ಮಾಡ್ತಾರೆ, ಆ ಸಂದರ್ಭದಲ್ಲಿ ಏನೇನು ಸಾಕ್ಷಿಗಳು ಅವರಿಗೆ ಲಭ್ಯ ಆಗ್ತದೆ ಅದರ ಪ್ರಕಾರ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತಾರೆ. ಬಂಧನ ಆಗಿದೆ. ಅವ್ರ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಕ್ರೈಸ್ತ ಸಮುದಾಯದ ಮುಖಂಡರು ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷರಾದ ಸ್ಟ್ಯಾನಿ ಪಿಂಟೋ ಅವರ ಮೇಲೆ ಬೀದಿನಲ್ಲಿ ಕೆಲ ದುಷ್ಕರ್ಮಿಗಳ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಯುವ ಮುಖಂಡ ಸುಧಾಕರ್ ಕೊಳ್ಳೂರವರ ನೇತೃತ್ವದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು, ನ್ಯಾಯಾಂಗ ತನಿಖೆ ನಡೆಸಿ ಕ್ರಿಶ್ಚಿಯನ್ ಸಮುದಾಯದ ಜನರಿಗೆ ರಕ್ಷಣೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಸಮಾಧಾನ್ ವಿಜಯ್ ಕುಮಾರ್, ಪ್ರಮೋದ್ ಚಿದ್ರಿ, ಸ್ವಾಮಿದಾಸ್ ಕೆಂಪನೂರ್, ಸೇವಕರು, ಕ್ರಿಶ್ಚಿಯನ್ ಸಮುದಾಯದ ಯುವಕರು, ನಾಗೇಶ್ ಸಕಾರೆ, ಪ್ರಹ್ಲಾದ್ ಯೇಸುದಾಸ್, ಯೋಹಾನ್ ಬಾಬುರಾವ್, ಮೋಜೆಸ್ ಮುಂತಾದ ಕ್ರಿಶ್ಚಿಯನ್ ಸಮುದಾಯದ ಯುವಕರು ಉಪಸ್ಥಿತರಿದ್ದರು. किसको को सहारा नहीं है, वो लोगों का जगह कब्जा करना, वो लोगों का जगह हड़प करना, ये काम उनका हो गया। ये काम करके ये लोग वो सभी लोगों को प्रॉब्लम कर रहे हैं। ये लोग गलत किया, हमारा स्टेट अध्यक्ष को प्रॉब्लम किया। ये स्टेट अध्यक्ष हमारा समाज का एक आदमी, एक अच्छा इंसान था। वो इंसान आज कोमा में गया, उसका रीजन कौन है? ये गुंडे लोगों को बंदी करना, ये गुंडे लोगों को इमीडिएटली अरेस्ट करके उन लोगों को जेल शिक्षा देना, नहीं तो हम ये ವಿಜಯನಗರ ಜಿಲ್ಲೆ ಕೊಡ್ಲಿಗಿ ಬಸ್ ನಿಲ್ದಾಣದ ನಿರ್ಮಾಣ ಅವೈಜ್ಞಾನಿಕವಾಗಿದ್ದು ಬಡಾವಣೆಗಳ ತಾಣವಾಗಿದೆ. ತಗ್ಗುದಾಣದಲ್ಲಿ ತಂಗುಲಿಕ್ಕೆ ಆಗದೆ ಬಸ್ಗಾಗಿ ಪ್ರಯಾಣಿಕರು ಮಳೆಯಲ್ಲಿ ಬಿಸಿಲಲ್ಲಿ ಬಸ್ಗಾಗಿ ಕಾಯುತ್ತಾ ನಿಲ್ಲುವ ನಿಲ್ದಾಣವಾಗಿದೆ. ಬಸ್ ನಿಲ್ದಾಣ ಅವ್ಯವಸ್ಥೆಯ ಅಗರ ಮಾತ್ರವಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆಗಳ ತಾಣವಾಗಿದೆ. ಮಧ್ಯಾಹ್ನ 12 ಆದರೆ ಸಾಕು, ಬೀರು ಬಿಸಿಲು ನೆರವಾಗಿ ಪ್ರಯಾಣಿಕರ ತಗ್ಗುದಾಣಕ್ಕೆ ನುಗ್ಗುತ್ತಿದ್ದು ಸಾರ್ವಜನಿಕರು ಕೂಡಲು ಮಾತ್ರವಿಲ್ಲ, ನಿಲ್ಲಲು ಅಸಾಧ್ಯವಾಗಿದೆ. ಪ್ರಯಾಣಕ್ಕಾಗಿ ಬಸ್ ಕಾಯುವವರು ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಹತ್ತಿರದ ಮರಗಳ ಮೊರೆ ಹೋಗುವುದು ಸಾಮಾನ್ಯ ಕಾರಣ. ಮಧ್ಯಾಹ್ನದ ಬಿರು ಬಿಸಿಲಿನಲ್ಲಿ ಮತ್ತು ಮಳೆಗಾಲದಲ್ಲಿ ಮಳೆ ನೀರು ಒಳ ನುಗ್ಗುತ್ತದೆ. ಇದರಿಂದಾಗಿ ತಗ್ಗುದಾಣ ಇದ್ದು ಇಲ್ಲದಂತಾಗಿದೆ. ಬೇಸಿಗೆಯಲ್ಲಿ ಬಸ್ ನಿಲ್ದಾಣದಲ್ಲಿ ನೆರಳನ್ನು ಆರಿಸಿ ಅಲೆದಾಡಬೇಕಿದೆ ಹಾಗೂ ಮಳೆಗಾಲದಲ್ಲಿ ಮಳೆಯಿಂದ ರಕ್ಷಿಸಿಕೊಳ್ಳಲು ಪರದಾಡಬೇಕಾಗುತ್ತದೆ. ಮಳೆಗಾಲದಲ್ಲಿ ಮಳೆ ನೀರು ತಗ್ಗುದಾಣವನ್ನೆಲ್ಲ ಆಕ್ರಮಿಸುತ್ತಿದ್ದು ನಿಲ್ಲಲು ಕೂಡ ಗೆಣ್ಣುದ್ದ ಜಾಗ ಇರುವುದಿಲ್ಲ. ಎಲ್ಲ ಕಡೆ ಮಳೆ ನೀರು ಆವರಿಸುತ್ತದೆ. ತಾಲೂಕಾ ಕೇಂದ್ರದ ಬಸ್ ನಿಲ್ದಾಣದ ದುರಸ್ತಿಯಿಂದಾಗಿ ತಾಲೂಕಿನ ಪ್ರತಿಷ್ಠತೆಗೆ ಭಂಗ ಉಂಟಾಗಲಿದೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶೌಚಾಲಯ ಅವ್ಯವಸ್ಥೆಯ ಅಗರವಾಗಿದ್ದು ನಿರ್ವಹಣೆ ತೀರಾ ಕಳಪೆಯಾಗಿದ್ದು ನೈರ್ಮಲ್ಯತೆ ಸಂಪೂರ್ಣ ಕಾಣೆಯಾಗಿರುವ ಕಾರಣ ಬಸ್ ನಿಲ್ದಾಣದ ಬಹುಪಾಲು ದುರ್ನಾತ ಬೀರುತ್ತದೆ. ಇದು ಏನು ಅಂದರೆ ನಮ್ಮ ಕೂಡ್ಲಿಗಿ ಈ ಬಸ್ KSRTC ಬಸ್ ಸ್ಟ್ಯಾಂಡ್ ಏನಿದೆಯಲ್ಲ, ಅಲ್ಲಿ ತುಂಬ ನಿರ್ಮಾಣ ಮಾಡಿದಾರಲ್ಲ ಬಸ್ ಸ್ಟ್ಯಾಂಡ್ ಹೊಸದಾಗಿ, ಅದೇ ಅವೈಜ್ಞಾನಿಕವಾಗಿದೆ. ಏನಂದರೆ ಇದು ಮಧ್ಯಾಹ್ನ 2 ಗಂಟೆ ಆಯ್ತಂದರೆ ಈ ಪಶ್ಚಿಮಾಭಿಮುಖವಾಗಿ ಅಲ್ಲಿ ಬಿಸಿಲು ಬೀಳೋದ್ರಿಂದ ಅಲ್ಲಿ ಯಾರೂ ಬಸ್ ಸ್ಟ್ಯಾಂಡಲ್ಲಿ ಕೂಡಲಿಕ್ಕೆ ಆಗಲ್ಲ. ತುಂಬ ಬಿಸಿಲು, ಎಲ್ಲ ಪ್ಯಾಸೆಂಜರ್ ಅಲ್ಲೇನು ಕೂಡ್ತಾರಲ್ಲ ಆ ಆಸನಗಳ ಮೇಲೆ ಬೀಳೋದ್ರಿಂದ ಅಲ್ಲಿ ಯಾರು ಕೂಡಲಿಕ್ಕೆ ತುಂಬ ತೊಂದರೆ ಆಗ್ತಿದೆ. ಮಧ್ಯಾಹ್ನದಿಂದ 2 ಗಂಟೆಯಿಂದ ಸಂಜೆ 6:30 7 ಗಂಟೆ ತನಕ ಅಲ್ಲಿ ಸುಮ್ಮನೆ ಬಸ್ ಸ್ಟ್ಯಾಂಡ್ ಅಷ್ಟೇ ಇರೋಕ್ಕಾಗ್ತದೆ, ಅಲ್ಲಿ ಕೂಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ, ಎಲ್ಲ ಪ್ಯಾಸೆಂಜರ್ಸು ಸ್ಟೂಡೆಂಟ್ಸು ಅವಾಗ ಈ ಕಡೆ ರೈಟ್ ಸೈಡ್ಗೆ ಅಂದರೆ ಹೋಗ್ತಾ ಎಂಟ್ರೆನ್ಸ್ನಾಗ ರೈಟ್ ಸೈಡ್ಗೆ ಹೋಗ್ತಾರೆ. ಅಲ್ಲಿ ತುಂಬ ಮಾಲಿನ್ಯತೆಯಿಂದ ಕೂಡಿದೆ. ಅಲ್ಲಿ ಯೂರಿನ್ ಎಲ್ಲಿ ಬೇಕು ಅಲ್ಲಿ ಪಾಸ್ ಮಾಡ್ತಾರೆ. ಆ ನಂತರೊಳಗೆ ಇದು ಗುಟ್ಕಾಗಳು ತಿಂದು ಎಲ್ಲಿ ಬೇಕು ಅಲ್ಲಿ ಹೋಗುದು. ಆಮೇಲೆ ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಕಾಲೇಜ್ ವಿದ್ಯಾರ್ಥಿನಿಯರು ಮತ್ತು ಕಾಲೇಜ್ ಹುಡುಗಿಯರು ಅವ್ರು ಹುಡುಗಿಯರಿಗೆ ಏನು ತೊಂದರೆ ಅಂದರೆ ಅಲ್ಲಿ ಪುಂಡ ಪೋಖರಿಗಳು ಆವಳಿ ಥರ ಆಗಿಬಿಟ್ಟಿದೆ. ಅಲ್ಲಿ ಎಲ್ಲ ಬಂದು ಸುಮ್ಮನೆ ಹುಡುಗಿಯರಿಗೆ ಅಲ್ಲಿ ಅದು ಏನು ಪ್ಲೇಸ್ ಸರಿ ಇಲ್ಲದೆ ಇರೋ ಕಾರಣ ಅಲ್ಲಿ ಪುಂಡ ಪೋಖರಿಗಳು ಬಂದು ಹುಡುಗಿಯರನ್ನ ಚುಡಾಯಿಸೋದು, ಇನ್ನೊಂದು ಮತ್ತೊಂದು ಸ್ಮೋಕ್ ಮಾಡೋದು, ಆಮೇಲೆ ಅಲ್ಲಿ ಮದ್ಯವ್ಯಸನಿಗಳಾಗಿ ಬಂದು ಅಲ್ಲಿ ತೊಂದರೆ ಕೊಡ್ತಕ್ಕಂಥ ಸನ್ನಿವೇಶಗಳನ್ನ ನಾವು ಕಾಣ್ತೀವಿ. ಹಾಗಾಗಿ ಆ ಒಂದು ಸ್ಥಳದಲ್ಲಿ ಪೊಲೀಸರು
ಅದು ಸಂಬಂಧಪಟ್ಟ ಇಲಾಖೆಯವರು ಹೋಗಿ ಸೂಕ್ತ ಕಾನೂನು ಕ್ರಮಗಳನ್ನು ಜರುಗಿಸಿ ಅಲ್ಲಿ ಯಾವ ಹುಡುಗಿಯರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಅಲ್ಲಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಹಾಗೆ ಈ ನಮಗೆ ಮುಂಚೆ ಇದ್ದ ಹಾಗೆ ಆ ಮರಗಳ ಕೆಳಗಡೆ ಕೆಲವೊಂದು ನೆರಳಿದೆ, ಆ ನೆರಳಲ್ಲಿ ಕೆಲವೊಂದು ಟೇಬಲ್ಗಳನ್ನು ಹಾಕಿ ಪ್ಯಾಸೆಂಜರ್ ಕೂಡಲಿಕ್ಕೆ ಆ ಕಲ್ಲುಗಳ ಆಸನಗಳನ್ನು ನಿರ್ಮಿಸಿ ಅಲ್ಲಿ ಹುಡುಗರು ಕುಂದಲಿಕ್ಕೆ ಆಮೇಲೆ ಪ್ಯಾಸೆಂಜರ್ ಕುಂದಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಕೂಡ್ಲಿಗಿ ಪಟ್ಟಣದಲ್ಲಿರುವಂಥ KSRTC ಬಸ್ ನಿಲ್ದಾಣ ಈಗಾಗಲೇ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಬಸ್ ನಿಲ್ದಾಣವನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದಾರೆ. ಅಲ್ಲಿ ಮಳೆಗಾಲದಲ್ಲಿ ಮಳೆ ಬಂದಾಗ ಇಡೀ ಮಳೆ ನೀರು ಮಳೆಯೆಲ್ಲ ಬಸ್ ನಿಲ್ದಾಣದ ಒಳಗಡೆ ಬರುವುದರಿಂದ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ನಿಲ್ಲುಕೊಳ್ಳುವಂಥ ಪರಿಸ್ಥಿತಿಯೂ ಕೂಡ ಆಗೋದಿಲ್ಲ. ಇನ್ನು ಎರಡನೇದಾಗಿ ಅಲ್ಲಿರುವಂಥ ವಾಹನಗಳು ಬಸ್ಸುಗಳು ತಮ್ಮ ಪ್ಲಾಟ್ಫಾರಮ್ನಲ್ಲಿ ನಿಲ್ಲದೆ ಬೇಕಾಬಿಟ್ಟಿಯಾಗಿ ಎಲ್ಲೋ ನಿಂತು ಆ ಪ್ರಯಾಣಿಕರಿಗೆ ಯಾವ ಮಾರ್ಗದಲ್ಲಿ ಯಾವ ಬಸ್ ಹೋಗುತ್ತೆ, ನಾವು ಊರುಗಳಿಗೆ ಹೋಗ್ಲಿಕ್ಕೆ ನಮ್ಮ ಬಸ್ ಯಾವುದು ಅಂತಕ್ಕಂಥದ್ದೇ ಗೊತ್ತಾಗದೆ ಅವರು ಎಷ್ಟೋ ಪ್ರಯಾಣಿಕರು ಬಸ್ಸಿಂದ ತಪ್ಪಿಸ್ಕೊಂಡು ಪರತಪ್ಪಿಸುವ ಪರಿಸ್ಥಿತಿ ಕೂಡ್ಲಿಗಿ ಬಸ್ ನಿಲ್ದಾಣದಲ್ಲಿದೆ. ಇನ್ನು ಮಳೆ ಬಂದಾಗ ನೀರು ಒಳಗಡೆ ಬರ್ತಾ ಇದೆ ಮಳೆಗಾಲದಲ್ಲಿ. ಇನ್ನು ಬೇಸಿಗೆ ಕಾಲದಲ್ಲಿ ಈ ಬಿಸಿಲಿನಿಂದಲೂ ಸಹಿತ ಈ ಬಸ್ ನಿಲ್ದಾಣದ ಒಳಗಡೆ ಸಂಪೂರ್ಣವಾಗಿ ಬಿಸಿಲು ಆವರಿಸಿರ್ತದೆ. ಇನ್ನು ಪ್ರಯಾಣಿಕರು ಯಾವ ರೀತಿಯಲ್ಲಿ ಎಲ್ಲಿ ನಿಲ್ಲಬೇಕು, ಇಲ್ಲಿ ಬಸ್ ನಿಲ್ದಾಣ ಇದ್ದರೂ ಪ್ರಯಾಣಿಕರಿಗೆ ಉಪಯೋಗ ಆಗದೇ ಇರುವಂಥ ಅವೈಜ್ಞಾನಿಕ ನಿರ್ಮಾಣ ಬಸ್ ನಿಲ್ದಾಣ ಆಗಿದೆ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಾರಿಗೆ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಅಲ್ಲಿ ಬಸ್ಸು ನಿಲ್ದಾಣದಲ್ಲಿರುವಂಥ ಮಳೆಯಿಂದ ರಕ್ಷಣೆ ಮಾಡಲಿಕ್ಕೆ ಮುಂಭಾಗಕ್ಕೆ ಇನ್ನೂ ಹೆಚ್ಚು ರೀತಿಯಲ್ಲಿ ಅದನ್ನ ಚಾವಣಿ ಹಾಕಿ ಪ್ಲಾಟ್ಫಾರಮನ್ನು ಹೆಚ್ಚುವರಿಯಾಗಿ ಟಾಪನ್ನು ಹಾಕಿ ಮಳೆಯಿಂದ ರಕ್ಷಿಸಬೇಕು. ಬೇಸಿಗೆಯಲ್ಲಿ ಸಹಿತ ಬಿಸಿಲು ಒಳಗಡೆ ಬಾರದೆ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ಅದನ್ನ ಜರೂರಾಗಿ ಬಸ್ ನಿಲ್ದಾಣವನ್ನು ನಿರ್ಮಿಸುವಂಥ ಬಿಸಿಲಿನಿಂದ ಮತ್ತು ಮಳೆಯಿಂದ ರಕ್ಷಿಸಲು ಪ್ರಯಾಣಿಕರಿಗೆ ಅನುಕೂಲವಾಗಲು ಅಲ್ಲಿ ಶೀಘ್ರದಲ್ಲಿಯೇ ಕ್ರಮ ಕೈಗೊಳ್ಳಬೇಕು. ನಾವು ವಿಜಯನಗರ ಜಿಲ್ಲಾ ಶಿಳ್ಳೆಖ್ಯಾತ ಜನಾಂಗದ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನ. ನಾವು ಇದ್ರ ಮೂಲಕ ತಿಳ್ಪಡಿಸೋದು ಏನಪ್ಪ ಅಂದರೆ, ನಮ್ಮೂರಲ್ಲಿ ಕೂಡ್ಲಿಗಿ ತಾಲೂಕಿನಲ್ಲಿ ಬಸ್ ಸ್ಟ್ಯಾಂಡ್ ಐತೆ. ಬಸ್ ಸ್ಟ್ಯಾಂಡ್ ಬೇಸಿಗೆ ಕಾಲದಲ್ಲಿ ಮಳೆ ನೀರು ಒಳಗೆ ಹೋಗ್ತಾವೆ, ಬಿಸಿಲು ಒಳಗೆ ಬೀಳುತ್ತೆ ಬೇಸಿಗೆ ಕಾಲದಲ್ಲಿ. ಮಳೆಗಾಲದಲ್ಲಿ ನೀರು ಒಳಗೆ ಹೋಗ್ತಾವೆ. ಅದಕ್ಕೆ ಒಂದು ಸ್ವಲ್ಪ ಇಂಬ ಇಲ್ಲ, ಅದಕ್ಕೆ ಜನ ಕುಂದ್ರಕ್ಕೂ ಇಂಬಿಲ್ಲ. ಈಗೀಗ ಹೆಣ್ಮಕ್ಳಿಗೆ ರಾತ್ರಿ ಹೊತ್ತಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ. ಬಂದಿರ್ತಕ್ಕಂಥ ಹೆಣ್ಮಕ್ಳಿಗೆ ವಿಶ್ರಾಂತಿ ಕೋಣೆ ಇಲ್ಲ, ಅದು ಸ್ವಲ್ಪ ಐತೆ, ಅಲ್ಲಿ ಯಾರು ಹೋಗ್ತಾನೆ ಇಲ್ಲ. ಅದನ್ನು ತೆರೆದಿದ್ದು ನಾನು ಒಂದಿವ್ಸ ನೋಡಿಲ್ಲ. ಈ ಹೆಣ್ಮಕ್ಳಿಗೆ ವಿಶ್ರಾಂತಿಗಂತೂ ಬೇಕು. ನೆಕ್ಸ್ಟ್ ರಾತ್ರಿ ಹೊತ್ತು ಎಷ್ಟೋ ಜನ ಹೆಣ್ಮಕ್ಳು ಅಲ್ಲಿ ಕುಂತಿರ್ತಾರ, ಎಲ್ಲ ಒಂದೇ ಹತ್ರ ಆಗಿಬಿಟ್ಟಿರ್ತತೆ. ಜಾಗ ಇಲ್ಲ, ಇಂಬಿಲ್ಲ, ಅಲ್ಲಿ ಜಾಗ ಇಲ್ಲ. ಸ್ವಲ್ಪ ಮನಾರ ಜಾಗ ಐತೆ, ಆದರೆ ಬಸ್ ಸ್ಟ್ಯಾಂಡ್ಗೆ ಇಲ್ಲ. ಕುಂದ್ರೋರಿಗೆ ಮಾಡೋರಿಗೆ, ಇಲ್ಲಿ ವಿಶ್ರಾಂತಿ ಮಾಡೋರಿಗೆ ಜಾಗ ಇಲ್ಲ. ಆಮೇಲೆ ಹೆಣ್ಮಕ್ಳು ಈ ಕಡೆಯಿಂದ ಒಂದು ಸಂದ ಐತೆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ. ಅಲ್ಲಿ ಬರ್ಬೇಕಾದ್ರೆ ಹೆಣ್ಮಕ್ಳು ಓಡಾಡಿದ್ರೆ ಗಂಡ್ಮಕ್ಳಿಗೆ ಮುಜುಗರ ಆಗ್ತತೆ, ಗಂಡ್ಮಕ್ಳು ಓಡಾಡಿದ್ರೆ ಹೆಣ್ಮಕ್ಳಿಗೆ ಮುಜುಗರ ಆಗ್ತತೆ. ಯಾಕಪ್ಪ ಆಗ್ತತಂದ್ರೆ, ಹೆಣ್ಮಕ್ಳೇ ಆಗಲಿ ಗಂಡ್ಮಕ್ಳೇ ಆಗಲಿ ಅಲ್ಲೇ ರಿಸರ್ಸಿಗೆ ಹೋಗ್ತಾರೆ. ಯಾಕೆ ಹೋಗ್ತಾರಂತಂದ್ರೆ ಅಲ್ಲಿ ಹೆಣ್ಮಕ್ಳು ಸಿಬ್ಬಂದಿ ಇಲ್ಲ, ಆಮೇಲೆ ಶೌಚಾಲಯ ಇಲ್ಲ, ಶೌಚಾಲಯದಲ್ಲಿ ಹೆಣ್ಮಕ್ಳು ಸಿಬ್ಬಂದಿ ಇಲ್ಲ. ಹಂಗಾಗಿ ಹೆಣ್ಮಕ್ಳು ಇಲ್ಲೇ ಹೊರಗಡೆ ಹೋಗ್ತಾರೆ. ಅಲ್ಲಿ ಒಂದು ಸ್ವಲ್ಪ ಪಬ್ಲಿಕ್ಕು ಇಲ್ಲ, ಅದು ಶೌಚಾಲಯ ಹಿಂದ್ಗಡೆ ಐತೆ, ಜಲ್ದಿ ಗೊತ್ತಾಗಲ್ಲ, ಸಿಸ್ಟಮ್ ಇಲ್ಲ. ಮಹಿಳೆಯರಿಗೆ ಇಲ್ಲ ಐತೆ ಶೌಚಾಲಯ ಅನ್ನೋದು ಗೊತ್ತಾಗಲ್ಲ, ಅಲ್ಲೇ ದಾರಿಯಲ್ಲೇ ಹೋಗ್ಬಿಡ್ತಾರೆ. ಬೀದರ್ ಜಿಲ್ಲಾ ಪೊಲೀಸ್ ಹೊಸ ವರ್ಷವನ್ನು ಸಾರ್ವಜನಿಕರು ನಾಗರಿಕರು ಶಾಂತವಾಗಿ ಮತ್ತು ಸಂಭ್ರಮವಾಗಿ ಆಚರಿಸಲು ಸಾರ್ವಜನಿಕರ ಸುರಕ್ಷತೆ ಹಿತದೃಷ್ಟಿಯಿಂದ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು ತಪ್ಪದೇ ಪಾಲಿಸುವುದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಸುರಕ್ಷಿತ ಭಾವ ಮೂಡಿಸುವ ಸಲುವಾಗಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಪಥಸಂಚಲನ ಹಮ್ಮಿಕೊಳ್ಳಲಾಯಿತು. ಅದರಂತೆ ಸಾರ್ವಜನಿಕರು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡದಂತೆ ಕಟ್ಟುನಿಟ್ಟಾಗಿ ಎಚ್ಚರಿಸಲಾಗಿದೆ. ಬದಲಾಗಿ ಹೊಸ ವರ್ಷ ಆಚರಣೆಗೆ ಪೂರ್ವ ನಿಯೋಜಿತ ಮದ್ಯಪಾನ ಮಾಡದೆ ಇರುವ ಚಾಲಕ ನೇಮಕ ಮಾಡಿಕೊಳ್ಳಲು ಸೂಚಿಸಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.